ನಮಸ್ಕಾರ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಬಂದಿರೋದು ಹಾಸನ್ಗೆ ಯಾರೋ ಒಂದು ಕೆಲ್ಸದ ಮೇಲೆ ಬಂದಿದ್ದೆ, ಬಟ್ ಅದಾಗಲಿಲ್ಲ. ಬೇಜಾರೇನಿಲ್ಲ, ಬಟ್ ಹಾಸನ್ ಬಂದ್ಮೇಲೆ ಏನಾರು ಒಂದು ತೋರಿಸ್ಬೇಕಲ್ಲ ನಿಮಗೆ ಹೊಸದು. ಸೊ ಇವತ್ತು ನಾನು ನಿಮಗೆ ತೋರ್ಸಕ್ಕೆ ಹೋಗ್ತಿರೋದು ಹಾಸನದ ಫೇಮಸ್ ಪಾರ್ಕ್, ಮಹಾರಾಜ ಪಾರ್ಕ್. ಬನ್ನಿ. ನಮಸ್ಕಾರ. ಮತ್ತೆ ಎಲ್ಲ ಪಾರ್ಕಿಗೆ ಬೆಳಗ್ಗೆ ಹೊತ್ತು ಬರ್ತಾರೆ, ಆದರೆ ನಾನು ಬಂದಿರೋದು ಮಧ್ಯಾಹ್ನ, ಮಧ್ಯಾಹ್ನ ಬಂದಿದ್ದೀನಿ. ಬಿಸಿಲು ಹೆವಿ ಮಾತ್ರ, ಆಯಿತಾ. ಇದು NR ಸರ್ಕಲಿಂದ ಸ್ಟ್ರೈಟ್ ಅಂದರೆ ನಿಮಗೆ ಸಿಗುತ್ತೆ ಈ ಪಾರ್ಕು. ಅಪೋಸಿಟ್ ಏನಿದೆ ಅಂದರೆ ಬಸ್ ಸ್ಟ್ಯಾಂಡ್ ಇದೆ, ಸಿಟಿ ಬಸ್ ಸ್ಟ್ಯಾಂಡ್ ಇದೆ, ಹಾಸನ್ ಸಿಟಿ ಬಸ್ ಸ್ಟ್ಯಾಂಡ್. ಓಕೆನಾ? ಬನ್ನಿ ಈಗ ಹೋಗೋಣ. ಹೆವಿ ಬಿಸಿಲು ಮಾತ್ರ. ಸಿಟಿ ಬಸ್ ಸ್ಟ್ಯಾಂಡ್ ಹಾಸನ್ ಯಾವ ಥರ ಇಲ್ಲ ತೋರಿಸ್ತೀನಿ, ಬನ್ನಿ. ಇದೇ ನೋಡಿ ಹಾಸನದ ಮಹಾರಾಜ ಉದ್ಯಾನವನ. ಬನ್ನಿ ಬಗ್ಗೆ ನೋಡ. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಓಕೆನಾ? ಇದು ನೋಡಿ ಹಾಸನದ ಒಂದು ಮಹಾರಾಜ ಉದ್ಯಾನವನ. ನಾನು ಎಸ್ಟಿಮೇಟ್ ಮಾಡ್ಸಂಗೆ, ನನ್ನ ಎಸ್ಟಿಮೇಟ್ ಏನು ಬೇಡ. ಒಂದು ಸುಮಾರು ಒಂದು 10 ಎಕರೆ ಇದೆ ಜಾಗ ಇದು. ಓಕೆನಾ? ಫುಲ್ಲು ನೆರಳು. ಓಕೆ, ನೆರಳು ಯಾವ ಮಟ್ಟಿಗೆ ಅಂದರೆ ಹಂಗೆ ತಂಪಾಗುತ್ತೆ. ಆ ಬಿಸಿಲಿನ ಬಂದರೆ ಒಳಗೆ ಬಂದರೆ ಆ ಗುರು ನಿಮ್ದಿ ಗುರು ಅನಿಸುತ್ತೆ. ಆ ಥರ ಈ ಒಂಥರ ಪಾರ್ಕು ಚೆನ್ನಾಗಿದೆ. ಸಿಟಿ ಮಧ್ಯೆ ಒಂದು ಏನೋ ಪೊಲ್ಯೂಷನ್ ತುಂಬಿಕೊಂಡಿರೋ ನಗರದಲ್ಲಿ ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಗೌರ್ಮೆಂಟ್. ಮತ್ತು ಹಾಸನ ಜನತೆಗೆ ಒಳ್ಳೆ ಇದು. ಓಕೆನಾ? ಫುಲ್ಲು ಯಾವ್ಯಾವ ಥರ ಪಾರ್ಕ್ ಇದೆ ಅಂತ ಇದು ಫುಲ್ಲು ಸ್ಟ್ರೈಟ್ ಹೋಗ್ತಾ ಇದ್ದೀನಿ ನಾನು. ನೀವು ನೋಡ್ತಾ ಇರ್ಬೋದು, ರೋಡ್ ಸ್ಟ್ರೈಟ್ ಇದೆ. ಅಲ್ಲಿಂದ ಗೇಟ್ ಎಂಟ್ರೆನ್ಸಿಂದ ಸ್ಟ್ರೈಟ್ ಹೋಗ್ತೀವಿ. ಹಿಂಗೆ ಹೋಗೋಣ. ತುಂಬಾ ಜನ ಬರ್ತಾರೆ ಹಾಸನ ಸಿಟಿಲಿರೋರು, ಈಗ ಹೊರಗಡೆಯಿಂದ ಬಂದಿರೋರು ತುಂಬಾ ಜನ ಬರ್ತಾರೆ. ಒಂದು ಹಾಸನದ ಕೊಡುಗೆ ಬಂದ್ರೆ ಅಲ್ಲಿಂದ ಸ್ಟ್ರೈಟ್ ಬಂದ್ರೆ ಇದೊಂದು ಇಲ್ಲಿ ತೋರಿಸ್ತೀನಿ ಬನ್ನಿ. ಅಲ್ಲಿಂದ ಸ್ಟ್ರೈಟ್ ಬಂದ್ರೆ ಇದೊಂದು ಇದು ಸಿಗುತ್ತೆ ಸರ್ಕಲ್. ಓಕೆನಾ? ಇಲ್ಲಿ ಲೈಟಿಂಗ್ಸ್ ಸಂಜೆ ಹೊತ್ತು ಬಂದ್ರೆ ನೋಡಕ್ ಸಕ್ಕರಾಗಿರುತ್ತೆ, ಬಟ್ ಈಗ ಲೈಟಿಂಗ್ಸ್ ನಾನು ಬಂದಿರೋದು ಮಧ್ಯಾಹ್ನ. ಓಕೆನಾ? ಸೊ ಇದು ಮಹಾರಾಜ ಪಾರ್ಕ್. ಇಲ್ಲಿ ಬಂದಿದ್ದು ಮಹಾರಾಜ ಪಾರ್ಕ್ಗೆ ಮಕ್ಕಳು ಸಿಕ್ಕಿದ್ದಾರೆ. ಚಾನಲ್ ಏನಾದ್ರು ಓಕೆ, ಪಾರ್ಕ್ಗೆ ಬರ್ತಾ ಇರ್ತೀರಾ? ಯಾವ ಲೋಕಲ್ ಫುಲ್ ಲೋಕಲ್ ಬಾಯ್ಸ್ ಇವರು. ಮತ್ತೆ ಹೆಂಗಿದೆ ಪಾರ್ಕ್ ಎಲ್ಲ? ಡೈಲಿ ಎಷ್ಟು ಗಂಟೆ ಬರ್ತೀರಾ? ಇಲ್ಲೇ ಇರ್ತೀರಾ? ಯಾವಾಗ 1 ಗಂಟೆ ನಾವು ಬಂದು ಆಟ ಆಡ್ತೀರಾ ಇಲ್ಲೆಲ್ಲ? ಈಗ ಏನೋ ದಸರಾ ರಜಾ ಸಬ್ಸ್ಕ್ರೈಬ್ ಮಾಡಿ. ಫುಲ್ಲು ಹುಡುಗ ಬೆಂಕಿ ಇವನು. ಬನ್ನಿ ಹಂಗೆ ನೋಡ್ಕೊಂಡ್ ಬರಲ್ಲ, ನಿಮ್ ಜೊತೆನೆ ಬರ್ತೀನಿ. ಸೊ ಎಷ್ಟನೇ ಕ್ಲಾಸ್ ನೀವೆಲ್ಲ ಎಲ್ಲಿ ಓದ್ತಿರೋದು? ನೈನ್ತ್. ಓಹೋ, ಸ್ಪೆಷಲ್ ಸೀಕ್ವೆನ್ಸ್ ಇರೇ ಇಲ್ಲೇ. ಆರ್ಡರ್ ವೈಸ್ ಇದ್ದೀರಾ? ಹೈಟು ಹಂಗೆ ಇದ್ದೀರಾ? ಸೊ ಈ ತರ ಮಾಡಿದೀನಿ. ಇವ್ರ ಜೊತೆನೆ ವಿಡಿಯೋ ಫುಲ್ ಹೆಂಗೆ ಪಾರ್ಕ್ ಯಾವ್ಯಾವ ತರ ಇರುತ್ತೆ, ಏನೇನು ಫುಲ್ಲು ಹಾಸನ ಯಾವ ತರ ಮಹಾರಾಜ ಪಾರ್ಕಿನ ಫುಲ್ಲು ವಿಡಿಯೋ ತುಂಬಾ ತೋರ್ಸ್ ನಡಿಯಾ. ಸೊ ಎಷ್ಟು ವರ್ಷದಿಂದ ಇದ್ದೀರಾ ನೀವೆಲ್ಲ?
ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಲೋಕಲ್ ಬಾಯ್ ಸಿಕ್ಕಿದ್ದಾರೆ, ಹಾಸನ್ ಲೋಕಲ್ ಬಾಯ್ಸ್ ಇವರು. ಹಾಂ, ಇದೇ ಮೊದಲೇ ಬಾರಿ ಈ ಥರ ವೀಡಿಯೋ ಮಾಡ್ತಿರೋದು ಇವ್ರ ಜೊತೆ ಎಲ್ಲ, ಮತ್ತು ಹೊರಗಡೆ ಬಂದು, ಓಕೆನಾ. ಸೊ ನಿಮಗೆ ಈ ವಿಡಿಯೋದಲ್ಲಿ ನಾನು ಯಾವ ಥರ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ನನಗೂ ಅಷ್ಟು ಗೊತ್ತಿಲ್ಲ. ನನಗೆ ಆಮೇಲೆ ಆದಷ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತು ಆದಷ್ಟು ನಿಮಗೆ ಮಹಾರಾಜ ಪಾರ್ಕ್ ಯಾವ ಥರ ಐತೆ ಅಂತ ತೋರಿಸ್ತೀನಿ. ಸೊ ಇಲ್ಲೊಬ್ಬರು ಹಿರಿಯರಿದ್ದಾರೆ, ಅವ್ರನ್ನ ಕೇಳೋಣ, ಅವ್ರು ಎಷ್ಟು ವರ್ಷದಿಂದ ಇದ್ದಾರೆ, ಯಾವ್ಯಾವ ಥರ ಈ ಪಾರ್ಕ್ ಉಪಯೋಗ ಆಗುತ್ತೆ ಅವ್ರಿಗೆ. ಹೇಳ್ತೀರಾ ಒಂದು ಸ್ವಲ್ಪ ವೀಡಿಯೋದ? ನೀವು ಎಷ್ಟು ವರ್ಷದಿಂದ ಬರ್ತೀರಾ, ಯಾವ್ಯಾವ ಥರ? ಸೊ ಬನ್ನಿ. 15 ವರ್ಷದಿಂದ ಬರ್ತಾಯಿದ್ವಿ. ಹಾಂ ಎಲ್ಲ ಅನುಕೂಲ ಐತೆ ಇಲ್ಲಿ, ಹಾಂ ಏನು ತೊಂದರೆ ಇಲ್ಲ. ಹಾಂ. ಸೊ ಯಾವ ಥರ ಉಪಯೋಗ ಆಗುತ್ತೆ ನಿಮಗೆ? ಬೇಜಾರಾಗೆಲ್ಲ ಇಲ್ಲೇ ಎಲ್ಲ ಬಂದು ಕೂತ್ಕೊತೀವಿ, ಹಾಂ, ಟೈಮ್ ಪಾಸ್ ಮಾಡಕ್ಕೆ ಬರ್ತೀವಿ. ಸೊ ಹೆಲ್ಪ್ ಆಗುತ್ತೆ. ಹಾಸನಗೆ ಇದು ಒಂದು ಒಳ್ಳೆ ಪಾರ್ಕ್. ಒಳ್ಳೆ ಪಾರ್ಕ್, ಹಾಸನ ಬಂದರೆ ಒಳ್ಳೆ ಪಾರ್ಕ್. ಹಾಂ, ಓಕೆ. ಬಂದರೆ ಒಂದು ಪೀಸ್ ಸಿಗುತ್ತೆ, ಒಂದು ನೆಮ್ಮದಿ ಥರ. ಈ ಥರ ಸಿಕ್ಕುತ್ತೆ. ಹಾಂ. ಎಲ್ಲ ಆರೋಗ್ಯಕ್ಕೆ ಎಲ್ಲ ಒಂದು ಕೂತ್ಕೊಂಡ್ಗಳಿಗೆ ಇನ್ನೊಂದು ಹಾಂ, ಓಕೆ. ಥ್ಯಾಂಕ್ ಯು. ಇದೆ ಟೋಟಲ್ ಇದು 30 ಎಕರೆ. ಇದ್ರ ಡೀಟೇಲ್ಸ್ ಏನಾದ್ರು ಸಿಗುತ್ತೆ? ಎಷ್ಟು ಮರಗಳಿದ್ದಾವೆ? ಸಿಕ್ಕಾಗ ಗೊತ್ತಾಗಲ್ಲ. ಓಕೆ, ಯಾವಾಗ ಸಿಕ್ಕಲ್ಲ, ಲೆಕ್ಕ ಸಿಕ್ಕಲ್ಲ. ಸಿಕ್ಕಲ್ಲ. ಓಕೆ, ಲೆಕ್ಕ ಹಾಕೋದು ಕಷ್ಟನೇ, ಹೆವಿ ಮರಗಳಿದೆ ಮಾತ್ರ. ಲೆಕ್ಕ ಹಾಕೋದು ಕಷ್ಟ. ಹಾಂ. ಸೊ ಆ ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆಯಾ? ಮಹಾರಾಜ ಸ್ವಿಮ್ಮಿಂಗ್ ಪೂಲ್ ಇದೆ. ಫಿಶ್ ಇದು ಫಿಶಿಂಗ್ ಇದೆ. ಫಿಶಿಂಗ್ ಅಲೋ ಮಾಡ್ತಾರಾ ಅಲ್ಲಿ? ಓಕೆ, ಮಾಡ್ತಾರೆ. ಓಕೆ, ಹೋಗೋಣ. ನೆಕ್ಸ್ಟ್ ಅಲ್ಲಿಗೆ ಹೋಗೋಣ. ಅಣ್ಣ, ಎಷ್ಟು ಮರ ಇದಾವೆ ಅಂತ ಹೇಳೋ? ಎಷ್ಟವ? ಮಹಾರಾಜ ಪಾರ್ಕಲ್ಲಿ ಒಟ್ಟು 3377 ಮರಗಳಿವೆ. ಅದು ಅವನ ಎಸ್ಟಿಮೇಟು, ನನಗೂ ಗೊತ್ತಿಲ್ಲ ಅದು ಎಷ್ಟು ಇದೆ ಅಂತ. ಓಕೆನಾ? ಗೌರ್ಮೆಂಟ್ ಎಸ್ಟಿಮೇಟ್ ಮಾಡಬೇಕು, ಮತ್ತು ಇಲ್ಲಿರೋ ಜನತೆ ಎಸ್ಟಿಮೇಟ್ ಮಾಡಬೇಕು, ಅದು ಎಷ್ಟು ಜನ, ಎಷ್ಟು ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಮರಗಳಿದ್ದಾವೆ ಅಂತ. ಬನ್ನಿ ಈಗ ಸ್ವಿಮ್ಮಿಂಗ್ ಪೂಲ್ ಕಡೆ ಹೋಗೋಣ. ಯಾವ ಥರ ಇದೆ ಸ್ವಿಮ್ಮಿಂಗ್ ಪೂಲ್ ಮಹಾರಾಜ ಪಾರ್ಕಲ್ಲಿ ಅಂತ ಸರ್ಚ್ ಮೀನ್ಸ್ ನೋಡೋಣ. ಬನ್ನಿ. ಲೆಟ್ಸ್ ಗೋ. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಈಗ ನಮ್ಮ ಇವನೇ ಹೇಳ್ಬಿಟ್ಟ ಎಲ್ಲ ಹೆವಿ ಫಾಸ್ಟ್ ಇರೋ ಹುಡುಗ ಮಾತ್ರ. ಅಮೌಂಟ್ ಏನಾರ ಕೊಡಬೇಕಾ ಅಲ್ಲಿ ಒಳಗಡೆ? ನೋಡೋಣ ಬನ್ನಿ ಅಣ್ಣ, ನಾವು ಹೋಗಿಲ್ಲ. ನೀವು ಹೋಗಿಲ್ವಾ? ಟ್ರೈನಿಂಗ್, ಕೋಚಿಂಗ್, ಓ, ಕೋಚಿಂಗು, ಕರಾಟೆ ಕ್ಲಾಸ್ ಎಲ್ಲ ಇದೆ. ಕರಾಟೆ ಕ್ಲಾಸು. ಎಲ್ಲ ಕರಾಟೆ ಕ್ಲಾಸ್ ಫ್ರೀ. ಬಾಬಾ ಇಲ್ಲೇನಿದೆ? ಇಲ್ಲಿ ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ. ಓಕೆ, ಬನ್ನಿ. ಒಂದು ಹೆಜ್ಜೆ ಮಾತ್ರ ಇಟ್ಟೆ ಸಾಲದು, ಬೇಜಾರಿರ್ಬೇಕು. ಇದು ಆಕ್ಚುಲಿ ಚೆನ್ನಾಗಿ ಇದನ್ನ ಸ್ವಿಮ್ಮಿಂಗ್ ಪೂಲ್. ಓಂ ಯೋಗ ಶಿಕ್ಷಣ ಶಾಲೆ. ಓಕೆನಾ? ಈ ಕಡೆ ಯೋಗ ಶಾಲೆನೇ ಇದೆ. ಈ ಕಡೆ ಬಂದೆ ಓಂ ಯೋಗ ಶಿಕ್ಷಣ ಶಾಲೆ. ನಿಮಿಷ ನೀವು ತೋರಿಸ್ತೀನಿ, ಕಾಣುತ್ತೆ ಅನಿಸುತ್ತೆ. ಓಕೆನಾ? ಆ ಕಡೆಯಿಂದ ಬಂದರೆ ನಿಮಗೆ ಇಲ್ಲಿ ಯೋಗ ಶಾಲೆನೂ ಸಿಗುತ್ತೆ. ಮೇ ಬಿ ಇಲ್ಲಿ ಲೋಕಲೇಟ್ಸ್ ಇರ್ತಾರಲ್ಲ, ಅವರೆಲ್ಲ ಇಲ್ಲಿ ಬಂದು ಯೋಗನೂ ಮಾಡ್ಬೋದು. ಓಕೆನಾ? ಯೋಗ ಫೆಸಿಲಿಟಿನೂ ಇದೆ. ಓಕೆನಾ? ಈ ಥರ ಪಾರ್ಕ್ ಇದೆ, ಸಕ್ಕರಾಗಿದೆ ಅಂತ ಹಿಂಗೆ ಬಂದಿದ್ದು. ಬಟ್ ಇಲ್ಲಿ ಯೋಗ ಶಾಲೆ ಇದೆ. ಸೊ ಸ್ವಿಮ್ಮಿಂಗ್ ಪೂಲ್ಗೆ ಆ ಕಡೆ ಹೋಗ್ಬೇಕು ಅನಿಸುತ್ತೆ. ಅಲ್ಲಿ ಕಾಣಿಸ್ತಿದೆಯಲ್ಲ ದಾರಿ, ಅಲ್ಲಿಂದ ಹಂಗೆ ಹೋಗ್ಬೇಕು ಅನಿಸುತ್ತೆ. ನೋಡೋಣ, ಅಮೌಂಟಾ ಫ್ರೀಯಾಗಿ ಬಿಡ್ತಾರಾ? ಅಲ್ಲೇ ಹೋಗಿ ಕೇಳಬೇಕು, ನನಗೂ ಗೊತ್ತಿಲ್ಲ ಯಾವ ಥರ ಅಂತ. ಬನ್ನಿ. ಹುಡುಗರು ತುಂಬ ಫಾಸ್ಟ್ ಇದ್ದಾರೆ. ಮಿಥುನೊಂದು ತುಂಬ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಎಲ್ಲರೂ. ಎಷ್ಟು ಸತಿ ಹೇಳ್ತೇವೆ? ಹಾಸನಾಂಬ ದೇವಸ್ಥಾನ ಹತ್ರ ಬನ್ನಿ. ಹಾಂ, ಎಲ್ಲ ಜಾತ್ರೆ ಮಹೋತ್ಸವ ನಡೀತಿದೆ. 2ನೇ ತಾರೀಕು ಜಾತ್ರಾ ಮಹೋತ್ಸವ ನಡೆಯುತ್ತೆ. ಒಳಗೆ ಹೋಗ್ಬೋದು, ಪ್ರವೇಶ ಇರುತ್ತೆ. ಓಕೆ, ಇವರೇ ಆಹ್ವಾನ ಕೊಡ್ತಾವ್ರೆ, ಹಾಸನದ ಹುಡುಗರು ಇವರು. ಬನ್ನಿ. ಆ ಕಡೆಯಿಂದ ಬರ್ತಾ ಬಂದು ಎಲ್ಲಿ ಬಂದೋ ಅಂದರೆ ಈಜುಕೊಳ ಹಾಸನ. ಸೊ ಇಲ್ಲಿ ಬೀಗ ಹಾಕಿದೆ ಬಂದರೆ. ಮತ್ತೆ ನೀವು ಕೇಳ್ಬೋದು ಇದು ಫ್ರೀನಾ ಇಲ್ಲ ದುಡ್ಡಾ ಅಂತ. ಸೊ ನಾವು ಅಂದ್ಕೊಂಡಿರೋಂಗೆ ಆಲ್ಮೋಸ್ಟ್ ಇದು ದುಡ್ಡೇ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾಕಂದರೆ ನೋಡ್ತಿರ್ಬೋದು ನೀವು ಇಲ್ಲಿ ನಗರಸಭೆ ಈಜುಕೊಳ ವೇಳಾಪಟ್ಟಿ ಇದು ಟೈಮ್ ಟೇಬಲ್ ಅಂತಾರಲ್ಲ. ಫಸ್ಟ್ ಬ್ಯಾಚ್, ಸೆಕೆಂಡ್ ಬ್ಯಾಚ್, ಥರ್ಡ್ ಬ್ಯಾಚ್, 4th, 5th, 6th. ಓಕೆನಾ? ಭಾನುವಾರ ರಜೆ. ಓಕೆನಾ? ಈ ಥರ ಇರುತ್ತೆ. 6 to ಎಲ್ಲ 3/4 ಗಂಟೆ ಇರುತ್ತೆ. ಓಕೆನಾ? 45 minutes ಇರುತ್ತೆ.
ಸೊ ಇನ್ನು ಕಾಸ್ಟ್ ಇದೆ ಓಕೆನಾ. ನಮಗೆಲ್ಲ ಅಲೋ ಇಲ್ಲ, ಈಗ ಬೀಗನೂ ಹಾಕಿದೆ. ಕಾಸ್ಟ್ ಕೊಟ್ಟು ಹೋಗೋರಾಯ್ತು ನೋಡೋಕೆ, ಬಟ್ ಈಗ ಬೀಗ ಹಾಕಿದೆ, ಏನು ಮಾಡೋಕ್ಕಾಗಲ್ಲ. ಓಕೆ ನೋಡಿ ಬೀಗ ಹಾಕಿದೆ. ಒಳಗಡೆ ಈ ಥರ ಇದೆ ನೋಡಿ. ಪಾರ್ಕ್ ಆ ಕಡೆನಾ? ಓಕೆ ಬನ್ನಿ. ಅಕ್ವೇರಿಯಂ. ಈಗ ಕಿಡ್ಸ್ ಪಾರ್ಕ್ ಕಡೆ ಹೋಗೋಣ ಬನ್ನಿ. ಮಕ್ಕಳು ಯಾವ್ಯಾವ ಥರ ಆಟ ಆಡ್ತಿದ್ದಾರೆ, ಯಾವ್ಯಾವ ಥರ ಏರೋಬಿಕ್ಸ್ ಎಲ್ಲ ಮಾಡ್ತಾರೆ. ಸೊ ಬನ್ನಿ, ನಮ್ಗಿಂತ ಜಾಸ್ತಿ ಇವ್ರಿಗೆ ಗೊತ್ತು, ಇವ್ರನ್ನೇ ಕೇಳ್ಬಿಟ್ಟು. ಹಾಂ ಏರೋಬಿಕ್ಸ್ ಯಾವುದು? ಅಲ್ಲ ಓಪನ್ ಮಾಡಿದ್ರಾ? ಅದು ಏರೋಬಿಕ್ಸ್ 6 ಗಂಟೆ ಅಂತ ಓಪನ್ ಆಗೋದು. ಬನ್ನಿ ಈಗ ಕಿಡ್ಸ್ ಪಾರ್ಕ್ ಹೋಗೋಣ. ಅಲ್ಲಿ ಆ ಥರ ಹಾಂ ಅದು ಇದು ಹಾಂ ಬನ್ನಿ ಬನ್ನಿ. ಇದು 10 ವರ್ಷದ ಒಳಗಿನ ಮಕ್ಕಳಿಗೆ ಓಕೆ ವಾರ ಹಾಂ ಟೈಮಿಂಗ್ಸ್ ಹಾಕಿದಾರಾ? ಟೈಮಿಂಗ್ಸು ಹಿಂಗೆ ತೋರಿಸ್ತೀನಿ. ಬಂದು ಕಿಡ್ಸ್ ಪಾರ್ಕ್ ಓಕೆನಾ, ಮಕ್ಕಳು ಆಟ ಆಡೋ ಜಾಗ. 10 ವರ್ಷದ ಒಳಗಿನ ಮಕ್ಕಳಿಗೆ ಇದು ಮಾತ್ರ. ಎಲ್ಲ ಬಂದು ಆಟ ಆಡೋಕ್ಕಾಗಲ್ಲ, ನೀವು ಹೋಗಿ ಇಲ್ಲೂ ಆಟ ಆಡೋಕ್ಕಾಗಲ್ಲ. ಬರೀ 10 ವರ್ಷದ ಯಾರು ಇರ್ತಾರೆ ಒಳಗಡೆ ಅವ್ರಿಗೆ ಮಾತ್ರ ಅಲೋ ಇರುತ್ತೆ ಓಕೆನಾ. ಮಕ್ಕಳಿಗೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದು. ಬನ್ನಿ ಒಳಗಡೆ ಯಾವ್ಯಾವ ಥರ ಇದೆ, ಯಾವ್ಯಾವ ಥರ ಮಕ್ಕಳು ಆಟ ಆಡ್ತಿದ್ದಾರೆ ನೋಡೋಣ. ಬಂದು ಕಿಡ್ಸ್ ಪಾರ್ಕ್, ಮಕ್ಕಳು ಆಟ ಆಡೋದನ್ನ ನೋಡಿ ಬನ್ನಿ ನೀವು. ಇನ್ನೀ ಏನೇನು ನೋಡ್ಬೇಕು ಕಾಣೆ. ಬನ್ನಿ ಅಲ್ಲೇ ಅಲ್ಲೇ ಆ ಕಡೆ ಗ್ರೀನ್ ಕಲರ್ ಮನೆ ಕಳಿಸ್ತಿದ್ಯಲ್ಲ, ಗೊತ್ತಿಲ್ಲ ಅಂತ ಅದು. ಟಿಕೆಟ್ ಇವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಬನ್ನಿ ಅಲ್ಲೇ ಹೋಗಿ ಕೇಳೋಣ ಟಿಕೆಟ್ ಎಷ್ಟು ಅಂತ. ಜಾಸ್ತಿ ಆದ್ರೆ ತೋರ್ಸಕ್ಕಾಗಲ್ಲ, ಕಡಿಮೆ ಇದ್ರೆ ತೋರಿಸಿ. ಯಾವ ಇವೆಲ್ಲ ಇವತ್ತು ಲೋ ಬಜೆಟ್. ಮರಗಳು ಜಾಸ್ತಿ ಉದ್ದ ಬೆಳೆದ್ಬಿಟ್ಟಿದೆ ನೋಡಿ ಅಲ್ಲಿ ಕಟ್ ಮಾಡ್ತಿದ್ದಾರಲ್ಲ ಅದು. ಮರ ಎಲ್ಲ ಬೆಳೆದಿದ್ದಾವೆ ಅಂತ ಕಟ್ ಮಾಡ್ತಿದ್ದಾರೆ ಫುಲ್ ಓಕೆನಾ. ಸೊ ಇಲ್ಲಿ ಮರ ಹೆವಿ ಹೈಟ್ ಇದ್ದಾವೆ ಮಾತ್ರ, ಹೆವಿ ಅಂದರೆ ಹೆವಿ ಇದ್ದಾವೆ. ಏಕೆಂದರೆ ಆ ಥರ ಕಟ್ ಮಾಡಿರೋದಕ್ಕೆ ಇಷ್ಟು ದಿನ ಈ ಪಾರ್ಕ್ನ ಇಷ್ಟು ನೀಟಾಗಿ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗಿರೋದು. ಒಳ್ಳೆ ಮೇಂಟೆನೆನ್ಸ್ ಮತ್ತು ಫೆಸಿಲಿಟಿ ಇದೆ ಓಕೆನಾ. ಲೋಕಲ್ ಶಾಸನವ್ರಿಗೆ ತುಂಬ ಉಪಯೋಗ ಆಗುತ್ತೆ ಈ ಪಾರ್ಕಿಂದ. ಬನ್ನಿ ಯಾರು ಅಕ್ವೇರಿಯಮ್ಮ ಅದು ಅದಾ? ಈ ಕಡೆ ಎಂಟ್ರೆನ್ಸ್ ಆ ಕಡೆ ಮುಂದಕ್ಕೆ ಹೋಗ್ಬೇಕಾ? ಹಾಂ ಬನ್ನಿ. ಓಕೆ ಅಕ್ವೇರಿಯಮ್ಗೆ ಹೋಗ್ತಾ ಇದೀವಿ. ನಂಗೆ ಅಕ್ವೇರಿಯಮ್ ಅಂದರೆ ಒಂದು ಗೊತ್ತು. ಸೊ ಹಿಂಗೆ ಇದು ಹಾಸನ ಜಿಲ್ಲೆಯ ಮಹಾರಾಜ ಪಾರ್ಕ್ ಒಳಗಿರೋ ಅಕ್ವೇರಿಯಮ್ಗೆ ಹೋಗ್ತಾ ಇದೀವಿ ಓಕೆನಾ. ಬನ್ನಿ ಆ ಥರ ಒಳಗಡೆ ಹ್ಞೂ ಶೌಚಾಲಯ ಕೂಡ ಇದೆ ಇಲ್ಲಿ ಓಕೆನಾ. ಮೀನ್ಸ್ ಫ್ರೀ ಟಿಕೆಟ್ ಬರ್ಬೋದು. ಹೆವಿ ಫಾಸ್ಟ್ ಇರೋದೇ ಹುಡುಗ ಮಾತ್ರ. ಸೊ ಬನ್ನಿ ಈಗ ಅಕ್ವೇರಿಯಂ ಒಳಗೆ ಹೋಗೋಣ. ಎಷ್ಟು ಅಂತ ಟಿಕೆಟ್ ಕೇಳೋಣ. ಜಾಸ್ತಿ ಆದರೆ ಬೇಡ ಕಮ್ಮಿ ಆದರೆ ಹೋಗು. ಹುಡುಗ ರೆಡಿ ಅದ. ಓ ಕ್ಲೋಸ್ ಆಗಿದೆಯಾ? ಸೊ ಓಪನ್ ಇದೆ. ನಾನು ನೋಡ್ತೀನಿ, ಒಂದು 50-100 ರುಪೀಸ್ ಇದ್ದರೆ ಹೋಗೋದೆ. ಜಾಸ್ತಿ ಆಗಿದ್ರು ನೋಡೋಣ, ಟ್ರೈ ಮಾಡ್ತೀನಿ. ಬನ್ನಿ ಬೀಗ ಹಾಕಿದ್ಯಾ? ಬೀಗ ಹಾಕಿದ್ರೆ ಏನು ಮಾಡೋಕ್ಕಾಗಲ್ಲ, ಇಟ್ಕೆಲ್ಲ. ಸೊ ನೀವು ಬಂದರೆ ಡೈರೆಕ್ಟು ಮೀನ್ಸು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಸಹ್ಯಾದ್ರಿ ಥಿಯೇಟ್ರಿಂದ ಮುಂದ್ಗಡೆ ನೀವು ಪಕ್ಕ ಒಂದು ರೋಡ್ ಬರುತ್ತೆ, ಅದರಿಂದ ಬಂದರೆ ಡೈರೆಕ್ಟ್ ಎಂಟ್ರೆನ್ಸ್ ಇದೆ ಓಕೆನಾ. ಅಲ್ಲಿಂದ ಬಂದರೆ ಡೈರೆಕ್ಟಿ ಅದು ಅಕ್ವೇರಿಯಂ ಸಿಗುತ್ತೆ. ಅಕ್ವೇರಿಯಂ ಎಂಡಿಂಗ್ ಗೇಟ್ ಇದೆ ಈ ಕಡೆ. ಸೊ ಈಗ ನಾವು ಒಳಗೆ ಹೋಗೋಣ ಅಂತ ಬಂದೋ, ಬಟ್ ಆದರೆ ಓಪನ್ ಆಗಿಲ್ಲ. ನಮ್ಮ ದುರ್ವಿಧಿ ಏನು ಮಾಡೋಕ್ಕಾಗಲ್ಲ ಓಕೆನಾ.
ನೆಕ್ಸ್ಟ್ ಈಗ ಇದು ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ ಬ್ಯಾಕ್ ಕವರಲ್ಲಿ. ಹಾಂ ಓಪನ್ ಆಗಿದೆ ಅಂತ ಅಲ್ಲಲ್ಲ, ಈಗ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ? ಓಪನ್ ಟೈಮಿಂಗ್ಸ್ ಏನಾರು ಇದೆ? ಹಾಕಿಲ್ಲ ಅನ್ಸುತ್ತೆ. ಟೈಮಿಂಗ್ಸ್ ನನಗೂ ಗೊತ್ತಿಲ್ಲ. ಅಲ್ಲಿ ಐತೆ ಜಾಗ, ಆ ಕಡೆಯಿಂದ ಬರ್ಬೋದು. 2002ರಲ್ಲಿ ಸ್ಥಾಪನೆ ಆಗಿದ್ದು. ಇದು ನೋಡಿ, ಸ್ಥಾಪನೆ 21/2002 ಅಂದರೆ 26. ಓಕೆ, 26/1/2002 ಅಂದರೆ ಎಷ್ಟು ವರ್ಷ ಆಯಿತು? 23 ವರ್ಷ ಆಯಿತು. 23 ವರ್ಷ ಆಯಿತು. ಓಕೆನಾ? ಇದು ಅವೆಲ್ಲ ಹುಟ್ಟು ಇರಲಿಲ್ಲ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಬಟ್ ಓಪನ್ ಆಗಿಲ್ಲ. ಯಾವ ಥರ ಇದೆ ಅಂತ ತೋರಿಸೋಕೆ ಒಳ್ಳೆ ಫೆಸಿಲಿಟಿನೂ ಇದೆ ಇಲ್ಲಿ. ಹಾಸನ ಜನತೆಗೆ ಒಳ್ಳೆ ಫೆಸಿಲಿಟಿನೂ ಇದೆ. ಓಕೆನಾ? ಫ್ರಂಟ್ ವ್ಯೂ, ಅಕ್ವೇರಿಯಮ್ದು ಫ್ರಂಟ್ ವ್ಯೂ ಈ ಥರ ಇದೆ. ಒಳ್ಳೊಳ್ಳೆ ಐಡಿಯಾಸ್ ಕೊಡ್ತಾನೆ ಹುಡುಗ. ಮನಿ ಚಾಲೆಂಜ್ ಮಾಡಿ ಒಳ್ಳೆ ಓಡುತ್ತೆ, ಅದು ಮಾಡಿ ಇದು ಮಾಡಿ ಅಂತ ಒಳ್ಳೆ ಅಲ್ಟಿ. ಓಕೆನಾ? ಇದು ಬ್ಯಾಕ್ ಗೇಟ್ ನೋಡಿ, ಸ್ಟ್ರೈಟ್ ಇದೆ. ಫ್ರಂಟ್ ಗೇಟು ಬ್ಯಾಕ್ ಗೇಟು ಸ್ಟ್ರೈಟ್ ಇದೆ ನೀವು ನೋಡಿದರೆ. ಓಕೆನಾ? ಎಲ್ಲರೂ ಬಟ್ಟೆ ಬ್ಯಾಗ್ ನೋಡಿ, ಪ್ಲಾಸ್ಟಿಕ್ ಬ್ಯಾಗ್ ಅನ್ನು ತೆಗೆಸಿರಿ. ಓಕೆ, ಆಮೇಲೆ ಮಹಾರಾಜ ಪಾರ್ಕ್ ನಲ್ಲಿ ಮಹಾರಾಜರಂತೆ ಮನೆಗಿರುವ ನಾಯಿಗಳನ್ನು ನೋಡಿ. ಬಲ್ರೋ ಈಗ ಫುಲ್ ಪಾರ್ಕ್ ಎಲ್ಲ ಆಯ್ತಲ್ಲ, ಏನೋ ತಿನ್ನ ಬನ್ನಿ. ಬಲ್ರೋ ಬಾ, ನಾನು ಕೊಡ್ತೀನಿ ಬಾ. ಬೇಡ ಬಿಡಿ ಅಣ್ಣ, ನೀವು ನೀವು ಕುಡಿರಿ ಅಣ್ಣ. ಇದಾಗೋಗೈತೆ ಯಾವುದು? ರಮೇಶ್ ಕವಿನಾಲ್ ಜ್ಯೂಸು ಈ ಕಡೆ ಅಲ್ಲೇನಾ? ಅಲ್ಲೇನಾ? ವಾಟ್ಸಪ್ ಬಂದು ಬಡವರಿ ಸಹಾಯ ಮಾಡಿ ಅಣ್ಣ. ಏನಂದೆ ಇನ್ನೊಂದ್ಸಲ? ವಾಟ್ಸಪ್ ಬಂದು ಬಡವರಿ ಸಹಾಯ ಮಾಡಿ ಅಣ್ಣ. ಅಷ್ಟೇ ಸಾಕು. ಹೆವಿ ಮಾತ್ರ ಇವನು ಮಾತಾಡೋರು. ನಮಗೆ ಒಂಥರ ತೃಪ್ತಿ ಅನ್ಸುತ್ತೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಒಳ್ಳೆ ಕಣ, ತುಂಬಾ ತುಂಬಾ ಒಳ್ಳೆ ಮನುಷ್ಯರಿ ಇವನಿಗೆ, ಮಿಥುನ್ ಅಂತ. ಹೀಗೆ 100 ವರ್ಷ ಆಯಸ್ಬಿಡಿ ಮೊದಲು. ಆಯಸ್ಸೆಲ್ಲ ದೇವ್ರ ಕೈಲಿರೋದು, ನಮ್ಮ ಕೈಲಿಲ್ಲ ಅಷ್ಟೇ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಕೂರ್ತಾ ಇದ್ದೀವಿ ನಾವು ಮುನ್ಸಿಪಾಲಿಟಿಗಳು. ಒಳ್ಳೆ ನಿದ್ದೆ ಬರುತ್ತೆ ನೋಡಿ ಅಲ್ಲೆಲ್ಲ ಯಾವ ಥರ ಮನಗಿದ್ದಾರೆ ಅಂತ. ಅಲ್ಲಿ ಆ ಕಡೆ ಅಲ್ಲಿ ಪಾರ್ಕ್ ಒಂದೊಂದು ಹಾಕಿ ತಂದ್ಬಿಡಿ, ಚೆನ್ನಾಗಿ ನಿದ್ದೆ ಬರ್ತದೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸೊ ಪೀಸ್, ಒಳ್ಳೆ ಪೀಸ್ ಇದೆ ಇಲ್ಲಿ. ಓಕೆನಾ? ನೆಮ್ಮದಿ ಜೀವನ. ಎಲ್ಲ ಬಿಸಿಲಿಂದ ಬಂದಿರ್ತಾರಲ್ಲ ಇಲ್ಲಿ ನೋಡಿ ಅಲ್ಲಿ ಯಾವ ಥರ ಮನಗಿದ್ದಾರೆ, ಆರಾಮ್. ಬಾಬಾ ಬಾಬಾ ನೋಡಿ ಮಸ್ತಾಗಿ ಮನ್ಗಿದ್ದಾರೆ ಎಲ್ಲರೂ. ಒಳ್ಳೆ ಗಾಳಿ. ಬನ್ನಿ ಮಂಕಳಿ ಆರಾಮಾಗಿ ಚೆನ್ನಾಗಿ ಥ್ಯಾಂಕ್ ಯು. ಬೈ ಬೈ. ಇದು ಸಣ್ಣ ಮಕ್ಕಳಿಗೆ ಸಣ್ಣವೇ. ಈ ದೊಡ್ಡವರೆಲ್ಲ ಅವರು ಸಣ್ಣವರಾಗಿರ್ಬೋದು. ಇಲ್ಲೊಂದು ಸೈಡ್ ಗೇಟ್ ಇದೆ, ಇಲ್ಲೊಂದು ಸೈಡ್ ಗೇಟ್ ಇದೆ. ನಾವು ಕೊಟ್ಟಿರೋ ದೇಶ ಇದು. ಪಾರ್ಕಲ್ಲಿ ದೇವಸ್ಥಾನ ಕೂಡ ನೋಡ್ಬೋದು ಇಲ್ಲಿ ಬಂದರೆ. ಯಾವುದು? ಮುನೇಶ್ವರ ಸ್ವಾಮಿ ಪ್ರಸನ್ನ, ಮುನೇಶ್ವರ ದೇವಸ್ಥಾನ ನೋಡಿ. ಓಕೆನಾ? ಹಾಂ. ಈಗ ಇಲ್ಲಿ ಜೀವನ ಮಾಡ್ತಾರೆ ನೋಡಿ ಅಣ್ಣ. ಸೊ ನಿಮ್ಮ ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರೆ? ನಮ್ಮ ಅಪ್ಪ ಬೇಕು ನಮ್ಮ ಅಪ್ಪನ ಬೇಕು. ಶುಂಠಿ. ಎಲ್ಲ ಒಂದೇ ಫ್ಯಾಮಿಲಿನಾ ನೀವು? ಎಲ್ಲ ಒಂದೇ ಜಾಯಿಂಟ್ ಫ್ಯಾಮಿಲಿ. ಅಣ್ಣ ತಮ್ಮನ ಮಕ್ಕಳು ಎಲ್ಲ ಜಾಯಿಂಟ್ ಫ್ಯಾಮಿಲಿ. ಅಣ್ಣ ತಮ್ಮದಿರು ಯಾರು ಇಲ್ವಾ ನೀವು? ಇಲ್ಲ, ನಾನು ಇವನು ಅಣ್ಣ ತಮ್ಮದಿರು. ನಾನು ಅಣ್ಣ ತಮ್ಮದಿರು. ಯಾರು? ನೀವಿಬ್ರು ಅಣ್ಣ? ಚಿಕ್ಕಪ್ಪ ನಮ್ಮಪ್ಪ, ಇವರು ನಮ್ಮಪ್ಪ ನನ್ನ ಮಕ್ಕಳು ತಂಗಿ. ದೊಡ್ಡಪ್ಪ? ನಿಮ್ಮ ದೊಡ್ಡಪ್ಪ? ಚಿಕ್ಕಪ್ಪ. ಹಂಗೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ ನಾವು. ನಾಶ ಮಾಡಿ ಅಲ್ಲೇ ನೋಡಿದ್ವಿ. ಗುಡಿ ಒಳಗೆ ಕಾಣಬಹುದು ನಾವು ದೇವರ ನೋಡಿ, ಮುನ್ನೇಶ್ವರ ದೇವರು ಪಾರ್ಕ್ ಇದೆ. ಆ ಕಡೆ ಒಂದು ನೋಡಿದ್ವಲ್ಲ ಅದೊಂದು, ಮತ್ತೆ ಇಲ್ಲಿ ಇಲ್ಲಿ ಈ ಕಡೆ ಒಂದಿದೆ. ಫುಡ್ ಸ್ಟ್ರೀಟ್ ಇದೆ ಆ ಕಡೆ ರೋಡ್ ಸೈಡ್, ಅದ್ರ ಪಕ್ಕನೇ ಇದೆ. ಸಹ್ಯಾದ್ರಿ ಟಾಕೀಸ್ ಅಲ್ಲಿ ಕಾಣ್ತಿದೆಯಲ್ಲ, ಅದು ಸಹ್ಯಾದ್ರಿ ಟಾಕೀಸ್. ಒಡಿಲುಗಳು ಇರ್ತವೆ.
ನೋಡಿ ನಾನು ಇಲ್ಲ ಮಾಡ್ತೀನಿ. ಚಿತ್ರದಲ್ಲಿ ಐತೆ ಅಂತ ನೋಡಿ ಅಣ್ಣ. ನೀವು ಇನ್ನೊಂದೇನಂದ್ರೆ ಈ ಮಹಾರಾಜ ಪಾರ್ಕಲ್ಲಿ ಇಲಿಗಳಿದಾವೆ. ಅಳಿಲುಗಳು ಜಾಸ್ತಿ ಇದಾವೆ. ಏನಂದ್ರೆ ಈ ಮಹಾರಾಜ ಪಾರ್ಕಲ್ಲಿ ಅಳಿಲುಗಳಲ್ಲ, ಈ ಕಡೆ ಹಸುಗಳು ಕರುಗಳು ಎಲ್ಲಕ್ಕೂ ಒಂದು ಲೈಫ್ ಆಗಿದೆ. ಓಕೆನಾ, ಒಂದು ಜಾಗ ಅಂತ ಇರ್ಬೋದು. ನೋಡಿ ಹಸು ಯಾವ ಥರ ಮೇಯ್ತಿದೆ ಹುಲ್ಲಿ ಗೋಮಾತೆ, ಸಿಟಿ ಗೋಮಾತೆ ಆಗಿದೆ ನೋಡಿ. ಇದನ್ನ ಹೇಳ್ಬಿಟ್ಟು ನೋಡಿ, ಹಿಡಿದು ಹೋಗ್ತಿದೆ. ಅವು ಓಡ್ತಿದ್ದಾವೆ. ದಯವಿಟ್ಟು ಎಲ್ಲ ಗೋಮಾತೆಯನ್ನು ರಕ್ಷಿಸಿ. ಇಲ್ಲ ಬಂತು ಇಲ್ಲಿ ವಿಡಿಯೋ ಮಾಡು. ನಮ್ಮಲ್ಲಿ ಹಸ್ಕೊಳು. ತಿನ್ಸೋಣ ಅಂದ್ರೆ ಏನಿಲ್ಲ ಬ್ರೋ, ಎಂತ ಮಾಡೋಣ, ಕಲ್ಲಂಗಡಿ ನಿಂತವ. ಹಿಂಗೆ ಮಾಡಿ ವಿಡಿಯೋ ಅಲ್ಲಿ ಹಾಕೋಕ್ಕೆ ಸರಿ ಆಗಲ್ಲ. ಇಲ್ಲಿ ಸ್ಟ್ರೈಟಾಗಿ ಓಕೆನಾ. ಬಾಳೆಹಣ್ಣು ಸಿಗ್ತವೆ. ಆಲ್ಮೋಸ್ಟ್ ಎಲ್ಲ ತಿರ್ಗಾಯ್ತಲ್ಲ ಅಂದ್ರೆ ಫುಲ್ ಕಂಪ್ಲೀಟ್ ಆಯ್ತೆ ಮಹಾರಾಜ ಪಾರ್ಕ್. ಇಷ್ಟು ನನ್ನ ಕೈಲಿ ಆದಷ್ಟು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ತೋರಿಸಿದ್ದೀನಿ ನಿಮಗೆ. ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಓಕೆನಾ. ಈಗ ನಾವು ಬಂದಿದ್ದು ಫುಡ್ ಸ್ಟ್ರೀಟ್ಗೆ ಬಂದು. ಓಕೆನಾ, ಇದು ಹಾಸನದ ಫುಡ್ ಸ್ಟ್ರೀಟ್. ಸೊ ಇದು ಬಂದು ಈ ಕಡೆಯಿಂದ ಒಂದು ಗೇಟ್ ಇದೆ. ಓಕೆನಾ, ಟೋಟಲ್ ಒಂದು 3-4 ಗೇಟಸ್ ಇದೆ ಮಹಾರಾಜ ಪಾರ್ಕಿಗೆ. ಶಾಸ್ತ್ರ ಸ್ಕೂಲ್ ಇದೆ ಮುಂದ್ಗಡೆ, ಅದರ ಅಪೋಸಿಟ್ ಒಂದು ಗೇಟ್ ಇದೆ. ಫ್ರಂಟು ಅಲ್ಲಿ ಪ್ರತಿಭೆ ಕಾಣುತ್ತಲ್ಲ, ಅಲ್ಲೊಂದು ಗೇಟ್ ಇದೆ. ಮತ್ತು ಆ ಕಡೆಯಿಂದ ಬ್ಯಾಕ್ ಡೋರಿಂದ ಒಂದು 3 ಗೇಟಸ್ ಇದೆ. ಓಕೆನಾ. ಈಗ ನಾವು ಬಂದಿದ್ದು ಮಹಾರಾಜ ಪಾರ್ಕಿಂದ ಈ ಕಡೆ ಫುಡ್ ಕೋರ್ಟ್ ಇದೆ. ಸೊ ಅಲ್ಲಿ ಬಂದಿದ್ದೀವಿ. ನೋಡಿ, ಅಲ್ಲಿ ಯಾರು ಬಸ್ ಸರ್ಕಲಿಂದ ಹಿಡಿದು ಸಹ್ಯಾದ್ರಿ ಟಾಕೀಸ್ವರೆಗೂ ಒಂದು ಸ್ಟ್ರೈಟಾಗಿ 1 ಕಿಲೋಮೀಟರ್ ಅನ್ಕೋಬೋದು ಫುಡ್ ಸ್ಟ್ರೀಟ್ ಸಿಗುತ್ತೆ. ಮಹಾರಾಜ ಪಾರ್ಕ್ ಸುತ್ತಿ ಸಾಕಾಯಿತು, ಸಾಕೇನಾಗಲಿಲ್ಲ. ಓಕೆ, ಇಷ್ಟನೇ ಆಯಿತು. ಸೊ ಈಗ ಹೋಗ್ತಿರೋದಿಲ್ಲಿ ಎಮ್ಮೆ ಮಾತಾಡ್ತೀವಿ, ಸಕರ ಮಾತಾಡ್ತೀರಿ. ಸೊ ಈಗ MS ಜ್ಯೂಸಾ, ಏನು ಸ್ಪೆಷಾಲಿಟಿ MS ಜ್ಯೂಸು? ಬನ್ನಿ ಕುಡಿಯೋಣ. ಬಿದಾಗೋ MS ಜ್ಯೂಸು, ಮೀನ್ಸ್ ಕಬ್ನಾಲ್ ಜ್ಯೂಸು, MS ಜ್ಯೂಸ್ ಅಂತಲ್ಲ ಅದು. ಓಕೆ, ಬನ್ನಿ ಕುಡಿಯೋಣ. ನೋಡಿ ಈ ಮರ ಎಷ್ಟು ದಪ್ಪ ಇದೆ ಅಂದರೆ, ಹಬ್ಬ ಅಂದರೆ ಒಂದು 3 ಮೆಂಬರ್ಸ್ ತಪ್ಕೋಬೋದು, ಅಷ್ಟು ಅಲ್ಲ ಇದೆ. ಓಕೆನಾ. ಸೊ ಚೆನ್ನಾಗಿ ಹೋಗ್ತಾ ಇದೆ. ಈ ಥರ ಮರ ಸಾಲ್ಕು ಸಿಗ್ತವೆ ನಿಮಗೆ. ಮಹಾರಾಜ ಪಾರ್ಕ್ ಸುತ್ತಿ ಸಾಕಾಗಿ ನಮ್ಮ ಹುಡುಗರು ಸಜೆಸ್ಟ್ ಮಾಡಿರುವಂಥ MS ಶುಗರ್ ಕೇನ್ ಜ್ಯೂಸ್ ಕುಡಿಯಲು ಬಂದು. ಸೊ ಇವರು ಹೆವಿ ಸಕ್ಕರಾಗಿರುತ್ತೆ ಅಂದರು. ಸೊ ಅದಕ್ಕೆ ಬಂದೆ, ಯಾವ ಥರ ಇರುತ್ತೆ ಅಂತ ನೋಡೋಣ ಅಂತ. ಮತ್ತು ಸಕ್ಕರಾಗಿರೋ ಜ್ಯೂಸು. ಓಕೆನಾ. ಸೊ ಇವರೆಲ್ಲ ಕೊಡೋದು ಇಲ್ಲಿ 15 ರೂಪಾಯಿ ಮತ್ತು 20 ರೂಪಾಯಿಗೆ ಜ್ಯೂಸ್ ಸಿಗುತ್ತೆ, ಮತ್ತು ಸಕ್ಕರಾಗಿರುತ್ತೆ. ನೀವು ಬಂದು ವಿಸಿಟ್ ಕೊಟ್ಟು ಕುಡಿಬೋದು. ಓಕೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಗೈಸ್, ಯುವರ್ ಸಪೋರ್ಟ್. ಥ್ಯಾಂಕ್ ಯು ವೆರಿ ಮಚ್. ಒಂದು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ.